ನಲ್ಲಿ ಮೊದಲನೇ ಟಾಪ್ ಸ್ಟೋರಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಮತ್ತೊಂದು ಪೊಲಿಟಿಕಲ್ ಬಿಗ್ ಸ್ಟೋರಿ. ಕಾಂಗ್ರೆಸ್ ನಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಕುರ್ಚಿ ಫೈಟ್. ಸಿಎಂ ಸ್ಥಾನಕ್ಕಾಗಿ ತಾಳ್ಮೆ ಮಂತ್ರ ಜಪಿಸ್ತಾ ಇರುವ ಡಿಕೆ ಬ್ರದರ್ಸ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಮತ್ತೊಂದು ಪೊಲಿಟಿಕಲ್ ಬಿಗ್ ಸ್ಟೋರಿ. ಕಾಂಗ್ರೆಸ್ ನಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಕುರ್ಚಿ ಫೈಟ್. ಸಿಎಂ ಸ್ಥಾನಕ್ಕಾಗಿ ತಾಳ್ಮೆ ಮಂತ್ರ ಜಪಿಸ್ತಾ ಇದ್ದಾರೆ ಡಿಕೆ ಬ್ರದರ್ಸ್. ಹಾಗಾದ್ರೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗಲ್ವಾ? ತಾಳ್ಮೆಯಿಂದಿರಲು ಹೇಳಿದ್ದಾರಂತೆ ಹೈಕಮಾಂಡ್. ಸಿದ್ದರಾಮಯ್ಯ 3 ವರ್ಷ ಕಂಪ್ಲೀಟ್ ಮಾಡಿದ ಬಳಿಕವೇ ಚೇಂಜ್ ಆಗತ್ತೆ, ಜೂನ್ ನಲ್ಲಿ ನಾಯಕತ್ವ ಬದಲಾವಣೆ ಅಂತ ಹೇಳಿದ್ಯಂತೆ ಹೈಕಮಾಂಡ್. ರಾಹುಲ್ ಸ್ಪಷ್ಟ ಭರವಸೆ ನಡುವೆಯೇ ಸಿದ್ದು ಬಜೆಟ್ ಮೀಟಿಂಗ್ ಪ್ಲಾನ್ ಮಾಡ್ತಾ ಇದ್ದಾರೆ. ಜೂನ್ ತಿಂಗಳಲ್ಲಿ ಮಳೆಗಾಲದ ಅಧಿವೇಶನಕ್ಕೆ ನೂತನ ಸಿಎಂ ಆಗಮನ ಆಗಬಹುದಾ? ನಮ್ಮಣ್ಣನ ಹಣೆಯಲ್ಲಿ ಸಿಎಂ ಅಂತ ಬರ್ದಿದ್ರೆ ಸಿಎಂ ಆಗ್ತಾರೆ. ಡಿಕೆಶಿ ಮೊದಲಿನಿಂದಲೂ ನೋವುಗಳನ್ನ ಅನುಭವಿಸಿದ್ದಾರೆ. ಅಧಿಕಾರದಲ್ಲಿ ಇಲ್ಲದಿದ್ದಾಗಲೂ ಡಿಕೆಶಿ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ. ಡಿಕೆ ವಿರೋಧಿಗಳಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಡಿಕೆ ಅವರು ಇಷ್ಟೆಲ್ಲಾ ಸರ್ಕಸ್ ಮಾಡ್ತಾ ಇದ್ದಾರೆ, ಸಿಎಂ ಪಟ್ಟಕ್ಕಾಗಿ ಎಷ್ಟೆಲ್ಲಾ ಫೈಟ್ ಮಾಡ್ತಾ ಇದ್ದಾರೆ, ಒಂಥರ ಒದ್ದಾಡ್ತಿದ್ದಾರೆ ಅಂತಾನೆ ಹೇಳಬಹುದು. ಇಷ್ಟೆಲ್ಲಾ ನೋಡಿಯೂ ಸಹ ಹೈಕಮಾಂಡ್ ಏನಾದ್ರೂ ಹೇಳ್ಬೋದಿತ್ತಲ್ಲ, ಏನಾದ್ರೂ ರಿಯಾಕ್ಟ್ ಮಾಡಬಹುದಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಏನು ಹೇಳಿಲ್ಲ. ಇತ್ತೀಚೆಗೆ ಭೇಟಿಯಾದ ಸಂದರ್ಭದಲ್ಲಿ ತಾಳ್ಮೆಯಿಂದಿರಿ ಅಂತ ಹೇಳಿ ಹೈಕಮಾಂಡ್ ಹೇಳಿದೆಯಂತೆ. ಆದ್ರೆ ಎಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕು ಅನ್ನುವಂತಹ ಪ್ರಶ್ನೆ 2 ತಿಂಗಳ 3 ತಿಂಗಳ ಅಥವಾ ಇನ್ನೆಷ್ಟು ದಿನ ಅಂತ ಏನಾದ್ರೂ ಹೇಳಬಹುದಿತ್ತಲ್ಲ. ಆದ್ರೆ ಇಲ್ಲಿವರೆಗೂ ಕೂಡ ಹೇಳಿಲ್ಲ. ಬಟ್ ಜೂನ್ ನಲ್ಲಿ ನಾಯಕತ್ವ ಬದಲಾವಣೆ ಅಂತ ಹೈಕಮಾಂಡ್ ಹೇಳಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ ಡಿಕೆಶಿಗೆ ಭರವಸೆ ಏನ್ ಕೊಟ್ಟಿದ್ದಾರೆ. ಇದರ ಮಧ್ಯೆ ಈಗ ಸಿದ್ದರಾಮಯ್ಯನವರು ಬಜೆಟ್ ಮೀಟಿಂಗ್ ಪ್ಲಾನ್ ಕೂಡ ಮಾಡ್ತಿದ್ದಾರೆ. ನೋಡ್ರಿ, ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಭಾಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂಥೇಳಿ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ. ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲ ಥರದ ನೋವುಗಳನ್ನು, ಕಷ್ಟವನ್ನು ಪಕ್ಷದ ಜೊತೆ, ಪಕ್ಷದಲ್ಲಿ ಅಧಿಕಾರ ಇದ್ದಾಗ ಇಲ್ಲದೇ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ. ನೋಡಿ, ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತೇಳಿ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಡಿಕೆ ಸುರೇಶ್ ಅವರು ಸಹೋದರನ ಪರ ಮಾತನಾಡುವಂತಹ ಸಂದರ್ಭದಲ್ಲಿ ಅಧಿಕಾರವೂ ಶಾಶ್ವತ ಅಲ್ಲ, ಆಮೇಲೆ ತಾಳ್ಮೆ ಅನ್ನೋದು ಕೂಡ ಶಾಶ್ವತ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಧಿಕಾರ ಶಾಶ್ವತ ಅಲ್ಲ, ಓಕೆ ಒಪ್ಕೊಳ್ಳೋಣ, ಈ ತಾಳ್ಮೆನೂ ಶಾಶ್ವತ ಅಲ್ಲ ಅಂತ ಹೇಳಿದಾರಲ್ಲ, ಇದರ ಹಿಂದಿನ ಅರ್ಥ ಏನಾಗಿರಬಹುದು ಅಂತ? ನಮ್ರತ, ಇವತ್ತು ಡಿ ಕೆ ಸುರೇಶ್ ಅವರು ಮಾತಾಡಿರುವಂತಹ 3 ಪದಕ್ಕೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಒಂದು, ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ನಿಭಾಯಿಸ್ತಾ ಇದ್ದಾರೆ. ತಾಳ್ಮೆನೂ ಕೂಡ ಶಾಶ್ವತ ಅಲ್ಲ ಅಂತ. ಅಂದರೆ ಭಾಳ ದಿನ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ಎಷ್ಟು ದಿನ ಅಂತ ತಾಳ್ಮೆಯಿಂದ ಕೂರೋಕ್ಕಾಗುತ್ತೆ
ಅನ್ನುವಂಥ ಒಂದು ಸಂದೇಶ ಇರ್ಬೋದು. ಮತ್ತೊಂದು ಅವ್ರು ಹೇಳಿರೋದು ಹಣೆ ಬರಹ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಖಂಡಿತ ಇದು ಹಣೆ ಬರಹ ಇರಲೇಬೇಕು. ಯಾರೇ ಮುಖ್ಯಮಂತ್ರಿ ಆಗಬೇಕು ಅಂದರೆ ಸುಖ ಸುಮ್ಮನೆ ಮುಖ್ಯಮಂತ್ರಿ ಆಗೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ 2008 2004 ಇತ್ತೀಚಿನ ರಾಜ್ಯದ ರಾಜಕೀಯವನ್ನು ನಾವು ನೋಡಿದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕುಮಾರಸ್ವಾಮಿ ಅವರು ಕೂಡ ಹಣೆ ಬರದಲ್ಲಿದ್ದು ಮುಖ್ಯಮಂತ್ರಿ ಆದರು. 2008ರಲ್ಲಿ ಯಡಿಯೂರಪ್ಪ ಅವ್ರನ್ನ ಮುಂದೆ ಇಟ್ಕೊಂಡೋದ್ರು. ಯಡಿಯೂರಪ್ಪ ಅವ್ರಿಗೋಸ್ಕರವೇ ಅವತ್ತು BJP 110 ಸ್ಥಾನಗಳನ್ನು ಗೆಲ್ತು. ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರ ಹಣೆ ಬರದಲ್ಲಿತ್ತು. ಹಾಗಾಗಿ ಯಾರೂ ಊಹೆ ಮಾಡದಂತೆ, ರಾಜ್ಯದ ಜನರಿಗೂ ಗೊತ್ತಿಲ್ಲದಂತೆ ರಾತ್ರೋರಾತ್ರಿ ಅವರಿಬ್ಬರು ಕೂಡ ಮುಖ್ಯಮಂತ್ರಿ ಆದರು. ಹೀಗಾಗಿ ಇಂಥ ಒಂದು ಸನ್ನಿವೇಶಗಳು ಬಂದಾಗ ಎಲ್ಲರಿಗೂ ಕೂಡ ಅನಿಸೋದೇನಂತ ಹೇಳಿದ್ರೆ ಹಣೆ ಬರಹದಲ್ಲಿ ಬರೆದಿದ್ರೆ ಹಾಗೇ ಆಗುತ್ತೆ ಅಂತ. ಈಗಲೂ ಕೂಡ DK ಶಿವಕುಮಾರ್ 2023 ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವ್ರಿಗಿಂತಲೂ ಕೂಡ ಹೆಚ್ಚು ಎಫರ್ಟ್ ಹಾಕಿರೋದು ನಿಜ ಸಂಘಟನೆ ವಿಚಾರ ಬಂದಾಗ. ಆದರೆ ಹಣೆ ಬರದಲ್ಲಿ ಸಿದ್ದರಾಮಯ್ಯವರ ಹಣೆ ಬರದಲ್ಲಿ ಬರೆದಂತಿತ್ತು. ಹೀಗಾಗಿ ಸಿದ್ದರಾಮಯ್ಯವರು ಆಗಿದ್ದಾರೆ. ಈಗ DK ಶಿವಕುಮಾರ್ ಅವರ ಹಣೆಯಲ್ಲೂ ಬರೆದಿದ್ರೆ ಖಂಡಿತವಾಗಿ ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಅರ್ಥದಲ್ಲಿ ಹೇಳಿದ್ದಾರೆ. ಒಂದಂತೂ ಸ್ಪಷ್ಟ, DK ಶಿವಕುಮಾರ್ ಅವರ ಇವತ್ತಿನ ಹೇಳಿಕೆಯಲ್ಲಿ ಇಷ್ಟು ದಿನಗಳ ಕಾಲ ಒಂದು ರೀತಿ ಇತ್ತು, ಈಗ ಅವರ ಹೇಳಿಕೆ ಬೇರೆ ರೀತಿ ಇದ್ದಂತೆ ಕಾಣಿಸ್ತದೆ. ಅಂದರೆ ಇನ್ನಷ್ಟು ರಾಹುಲ್ ಗಾಂಧಿ ಅವರು ಒಂದು ಸಂದೇಶ ಕಳಿಸಿದ್ದಾರೆ. ಆ ಸಂದೇಶದವರೆಗೂ ನಾವು ಕಾಯ್ತೀವಿ. ಅದಾದ ಬಳಿಕ ತಾಳ್ಮೆನೂ ಕೂಡ ಶಾಶ್ವತ ಅಲ್ಲ ಅನ್ನುವಂತಹ ಪದದ ಅರ್ಥ ಅದೇ ಇರ್ಬೋದು. ಮುಂದೆ ಏನು ಬೇಕಿದ್ರೂ ಆಗ್ಬೋದು ಅಂತ. ಆದರೆ DK ಶಿವಕುಮಾರ್ ಅವರ ಬಣದಲ್ಲಿ ಈ ರೀತಿಯಾಗಿ ಚರ್ಚೆ ಆಗ್ತಿದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಮಾತ್ರ ಅವರ ಸ್ಟ್ರಾಟಜಿನೇ ಬೇರೆ ಇದ್ದಂತಿದೆ, ಅವರ ಟೀಮ್ ಸ್ಟ್ರಾಟಜಿ ಬೇರೆ ಇದ್ದಂತಿದೆ. ಅವರು ಇವತ್ತಿನಿಂದ ಬಡ್ಜೆಟ್ ಪೂರ್ವಭಾವಿ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಈ ಬಡ್ಜೆಟ್ ಸಿದ್ದರಾಮಯ್ಯವರೇ ಮಂಡಿಸ್ತಾರೆ. ಜೂನ್ ಬಳಿಕವೇ ಅಧಿಕಾರ ಹಸ್ತಾಂತರ ಅನ್ನುವಂಥ ಒಂದು ಚರ್ಚೆನೂ ಕೂಡ ಆರಂಭ ಆಗಿದೆ. ನಮ್ರತ, ಥ್ಯಾಂಕ್ ಯು ಮಾರುತಿ, ತಮ್ಮೆಲ್ಲ ಡೀಟೇಲ್ಸ್.